ಅಗ್ನಿವಂಶದ ಇಬ್ಬರು ಕುಡಿಗಳ ನಡುವೆ ಧನ್ಯಾಳ ಜೀವನ ಈಗ ಅತಂತ್ರವಾಗಿದೆ. ಒಂದು ಕಡೆ ಮೌನವಾಗಿ ಪ್ರೀತಿಸುವ ಅದ್ವೈತ್, ಇನ್ನೊಂದು ಕಡೆ ಹಠದಿಂದ ಬೆನ್ನು ಬಿದ್ದಿರುವ ತ್ರಿಲೋಕ್. ಈ ನಾಟಕೀಯ ತಿರುವುಗಳ ನಡುವೆ ಗಾಯತ್ರಿ ಮತ್ತು ಶ್ರೇಯಾಳ ಕುತಂತ್ರ ಈಗ ಹೊಸ ಹಂತಕ್ಕೆ ತಲುಪಿದೆ. ಕಾಲೇಜಿನ ಆವರಣದಲ್ಲಿ ಎಲ್ಲರ ಮುಂದೆ ಧನ್ಯಾ ನನ್ನವಳು ಎಂದು ತ್ರಿಲೋಕ್ ಕೂಗಿ ಹೇಳಿದಾಗ ಧನ್ಯಾಳಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ಅವಮಾನ ಮತ್ತು ಭಯದಿಂದ ಅವಳು ಅಲ್ಲಿಂದ ಓಡಿ ಮನೆಗೆ ಬಂದಳು. ಆದರೆ ಮನೆಯಲ್ಲಿ ಅವಳನ್ನು ಸ್ವಾಗತಿಸಿದ್ದು ಗಾಯತ್ರಿಯ ಕೋಪ. ಶ್ರೇಯಾ ಈ ವಿಷಯವನ್ನು ಮೊದಲೇ ಚಾಡಿ ಹೇಳಿದ್ದರಿಂದ ಗಾಯತ್ರಿ ಧನ್ಯಾಳನ್ನು ಹಿಗ್ಗಾಮುಗ್ಗಾ ನಿಂದಿಸಿ ಮನೆ ಮರ್ಯಾದೆ ಕಳೆಯುತ್ತಿದ್ದೀಯಾ ಎಂದು ದೈಹಿಕವಾಗಿ ಹಿಂಸಿಸಿದಳು. ಮರುದಿನ ಧನ್ಯಾ ಕಾಲೇಜಿಗೆ ಹೋದಾಗ ಅವಳ ಕೈ ಮೇಲಿದ್ದ ಗಾಯದ ಗುರುತುಗಳನ್ನು ಕಂಡು ಗೆಳತಿ ಲೀಲಾ ಕಣ್ಣೀರು ಹಾಕಿದಳು. ಗಾಯತ್ರಿಯ ಕ್ರೌರ್ಯದ ಬಗ್ಗೆ ಕೇಳಿ ಬಾಯಿಗೆ ಬಂದಂತೆ ಬೈದಳು. ಇದೇ ಸಮಯದಲ್ಲಿ ಧನ್ಯಾ ಅದ್ವೈತ್ಗೆ ಕರೆ ಮಾಡಲು ಪ್ರಯತ್ನಿಸಿದಳು. ಅವಳ ಫೋನ್ ಶ್ರೇಯಾ ಬಳಿ ಇದ್ದಿದ್ದರಿಂದ ಲೀಲಾಳ ಫೋನ್ನಿಂದ ಅದ್ವೈತ್ ನಂಬರ್ ಡಯಲ್ ಮಾಡಿದಳು. ಆದರೆ ಅದ್ವೈತ್ ಬೇರೆ ರಾಜ್ಯದಲ್ಲಿದ್ದ ಕಾರಣ ಔಟ್ ಆಫ್ ಕವರೇಜ್ ಎಂಬ ಸಂದೇಶ ಬರುತ್ತಿತ್ತು. ಧನ್ಯಾಳ ಪಾಲಿಗೆ ಎಲ್ಲ ದಾರಿಗಳು ಮುಚ್ಚಿದಂತಾದವು. ಅತ್ತ ಧನ್ಯಾ ತನ್ನನ್ನು ನಿರ್ಲಕ್ಷಿಸುತ್ತಿರುವುದನ್ನು ಸಹಿಸದ ತ್ರಿಲೋಕ್ ನೇರವಾಗಿ ಅವಳ ಮನೆಗೆ ಬಂದನು. ರಮೇಶ್ ಅವರು ಮನೆಯಲ್ಲಿ ಇಲ್ಲದ ಸಮಯ ನೋಡಿ ಒಳಬಂದ ತ್ರಿಲೋಕ್ ಗಾಯತ್ರಿಯ ಮುಂದೆ ಹಣದ ಕಂತೆಗಳನ್ನೇ ಇಟ್ಟನು. ತ್ರಿಲೋಕ್, ನೋಡಿ, ನನಗೆ ಧನ್ಯಾ ಬೇಕು. ಅವಳನ್ನು ನನಗೆ ಮದುವೆ ಮಾಡಿಕೊಟ್ಟರೆ ನೀವು ಕೇಳಿದಷ್ಟು ಹಣ ಕೊಡುತ್ತೇನೆ. ನಾಳೆಯೇ ದೇವಸ್ಥಾನದಲ್ಲಿ ಎಲ್ಲ ಸಿದ್ಧತೆ ಮಾಡಿರುತ್ತಾನೆ. ನೀವು ಅವಳನ್ನು ಒಪ್ಪಿಸಿ ಅಲ್ಲಿಗೆ ಕರೆದುಕೊಂಡು ಬರಬೇಕು. ಹಣದ ಮೊತ್ತ ಕಂಡು ಗಾಯತ್ರಿಯ ಕಣ್ಣುಗಳು ಹೊಳೆಯತೊಡಗಿದವು. ಖಂಡಿತ ಸಾಹೇಬ್ರೆ, ನಾಳೆಯೇ ಈ ಮದುವೆ ನಡೆಯುತ್ತೆ ಎಂದು ಮಾತು ಕೊಟ್ಟಳು. ತ್ರಿಲೋಕ್ ಅಲ್ಲಿಂದ ಹೋದ ಮೇಲೆ ಗಾಯತ್ರಿ ಸಂಭ್ರಮದಿಂದ ಮಗಳ ಹತ್ತಿರ ಬಂದಳು. ಈ ಕಡೆ ರೂಮ್ನಲ್ಲಿ ಕುಳಿತು ಎಲ್ಲವನ್ನೂ ಕೇಳಿಸಿಕೊಳ್ಳುತ್ತಿದ್ದ ಶ್ರೇಯಾ ಹೊರಬಂದು ಗಾಯತ್ರಿಯನ್ನು ತಡೆದಳು. ಶ್ರೇಯಾ, ಅಮ್ಮ, ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಅಷ್ಟು ಕೋಟಿ ಒಡೆಯ ನನ್ನ ಆ ಬಿಕಾರಿ ಧನ್ಯಾಗೆ ಕಟ್ಟಿ ಅವಳು ಮಹಾರಾಣಿಯಂತೆ ಬಾಳುವುದನ್ನು ನೋಡಲು ನಿನಗೆ ಸಾಧ್ಯವಾ? ಗಾಯತ್ರಿ, ಮತ್ತೇನ್ ಮಾಡ್ಲಿ, ಅವನು ಧನ್ಯಾಳನ್ನೇ ಕೇಳುತ್ತಿದ್ದಾನಲ್ಲ. ಶ್ರೇಯಾ ಕ್ರೂರವಾಗಿ ನಗುತ್ತಾ, ಅಮ್ಮ, ಅವನು ಯಾರು ಗೊತ್ತಾ? ಅದ್ವೈತ್ ಅಗ್ನಿವಂಶದ ತಮ್ಮ ತ್ರಿಲೋಕ್, ಇಡೀ ಆಸ್ತಿಯ ವಾರಸ್ದಾರ. ಆ ಧನ್ಯಾಗೆ ಈ ವಿಷಯ ತಿಳಿಯಲೇಬಾರದು. ಅದ್ವೈತ್ ವಾಪಸ್ಸು ಬರುವಷ್ಟರಲ್ಲಿ ತಾನು ತ್ರಿಲೋಕ್ನ ಹೆಂಡತಿಯಾಗಬೇಕು. ಗಾಯತ್ರಿ ಗಾಬರಿಯಿಂದ, ಅವನು ನಿನ್ನನ್ನು ನೋಡಿದರೆ ಮದುವೆ ಆಗಲ್ಲ ಅಲ್ವೇ ಎಂದಳು. ಅದಕ್ಕೆ ಶ್ರೇಯಾ ತನ್ನ ಪ್ಲಾನ್ ವಿವರಿಸಿದಳು. ಅಮ್ಮ, ಧನ್ಯಾ ಮತ್ತು ನಾನು ಒಂದೇ ಎತ್ತರ ಇದ್ದೇವೆ. ಮದುವೆ ಮಂಟಪಕ್ಕೆ ಹೋಗುವಾಗ ಸೀರೆಯ ಸೆರಗನ್ನು ಮುಖದ ಮೇಲೆ ಇಳಿಸಿ ಮುಖ ಕಾಣದಂತೆ ಮುಸುಕು ಹಾಕಿ ಹೋಗೋಣ. ಮದುವೆ ಶಾಸ್ತ್ರಗಳ ಮುಗಿಯುವವರೆಗೂ ಅವನಿಗೆ ಅನುಮಾನ ಬರಲ್ಲ. ತಾಳಿ ಕಟ್ಟಿದ ಮೇಲೆ ಏನೋ ಒಂದು ಸುಳ್ಳು ಹೇಳಿ ಸಮಾಧಾನ ಮಾಡಬಹುದು. ಒಮ್ಮೆ ನಾನು ಆ ಮನೆಗೆ ಸೊಸೆಯಾಗಿ ಹೋದರೆ ಆ ಧನ್ಯಾಳನ್ನು ನಡು ರಸ್ತೆಗೆ ತಳ್ಳಬಹುದು. ಮಾರನೆಯ ದಿನ ಬೆಳಿಗ್ಗೆ ಗಾಯತ್ರಿ ಮತ್ತು ಶ್ರೇಯಾ ಸೇರಿ ಧನ್ಯಾಳಿಗೆ ಬೆದರಿಕೆ ಹಾಕಿದ್ರು. ನೀನು ಸುಮ್ಮನೆ ಮದುವೆಗೆ ಒಪ್ಪದಿದ್ದರೆ ಆಸ್ಪತ್ರೆಯಲ್ಲಿರೋ ನಿನ್ನ ಅಮ್ಮನ ಪ್ರಾಣ ತೆಗೆಯುತ್ತೇವೆ ಎಂದು ಹೆದರಿಸಿ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದರು. ಧನ್ಯಾ ಅಳುತ್ತಲೇ ವಿಧಿ ಇಲ್ಲದೆ ಹೆಜ್ಜೆ ಹಾಕುತ್ತಿದ್ದಳು. ಆದರೆ ಪ್ಲಾನ್ ಪ್ರಕಾರ ದೇವಸ್ಥಾನದ ಹಿಂಭಾಗದಲ್ಲಿ ಶ್ರೇಯಾ ಧನ್ಯಾಳನ್ನೇ ಹೋಲುವ ಸೀರೆಯನ್ನು ಉಟ್ಟು ಮುಖಕ್ಕೆ ದೊಡ್ಡ ಮುಸುಕು ಹಾಕಿಕೊಂಡು ಸಿದ್ಧವಾದಳು. ಧನ್ಯಾಳನ್ನು ಒಂದು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿ ಶ್ರೇಯಾ ಮದುವೆ ಮಂಟಪದತ್ತ ನಡೆದಳು. ಅತ್ತ ತ್ರಿಲೋಕ್ ಸಂಭ್ರಮದಿಂದ ಮಂಟಪದಲ್ಲಿ ಕಾಯುತ್ತಿದ್ದನು. ಅವನಿಗೆ ತನ್ನ ಮುಂದೆ ಬರುತ್ತಿರುವುದು ತನ್ನ ಕನಸಿನ ಹುಡುಗಿ ಧನ್ಯಾ ಅಲ್ಲ, ಬದಲಾಗಿ ಕುತಂತ್ರಿ ಶ್ರೇಯಾ ಎಂಬ ಸಣ್ಣ ಸುಳಿವು ಕೂಡ ಇರಲಿಲ್ಲ. ದೇವಸ್ಥಾನದ ಆ ಸಣ್ಣ ಮಂಟಪದಲ್ಲಿ ಮದುವೆ ಶಾಸ್ತ್ರಗಳೆಲ್ಲ ಮುಗಿದು ತ್ರಿಲೋಕ್ ಮುಸುಕು ಸರಿಸಿದಾಗ ಎದುರಿಗೆ ಕಂಡದ್ದು ಧನ್ಯಾಳ ಬದಲಿಗೆ ಶ್ರೇಯಾಳ ಮುಖ. ಆ ಕ್ಷಣ ತ್ರಿಲೋಕ್ನ ಪಾಲಿಗೆ ಆಕಾಶವೇ ತಲೆಯ ಮೇಲೆ ಬಿದ್ದಂತಾಯಿತು. ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಟ್ಟ ಮುಗ್ಧ ಕಣ್ಣಿನ ಹುಡುಗಿ ಧನ್ಯಾ ಎಲ್ಲಿದ್ದಾಳೆ ಎಂದು ತ್ರಿಲೋಕ್ನ ಕಣ್ಣುಗಳು ಕೆಂಪಾದವು. ತಾನು ಮದುವೆ ಆದ ಹುಡುಗಿ ಧನ್ಯಾ ಅಲ್ಲ ಎಂದು ತ್ರಿಲೋಕ್ನ ಆಕ್ರೋಶ ಕಟ್ಟೆಯೊಡೆಯಿತು. ತ್ರಿಲೋಕ್ ಕೋಪದಿಂದ, ಯಾರೇ ನೀನು? ಧನ್ಯಾ ಎಲ್ಲಿ? ನಿನಗೆ ಎಷ್ಟು ಧೈರ್ಯವಿದ್ರೆ ನನ್ನನ್ನೇ ಯಾಮಾರಿಸಿ ತಾಳಿ ಕಟ್ಟಿಸಿಕೊಳ್ತೀಯಾ ಎಂದು ತ್ರಿಲೋಕ್ ಗುಡುಗಿದನು. ಕೋಪ ತಡೆಯಲಾರದೆ ಶ್ರೇಯಾಳ ಕೆನ್ನೆಗೆ ಪಟಪಟನೆ 2 ಏಟು ನೀಡಿದನು. ಶ್ರೇಯಾ ಕೆಳಗೆ ಬಿದ್ದಳು. ಆದರೆ ಅವಳ ಮುಖದಲ್ಲಿ ಅಳು ಇರಲಿಲ್ಲ, ಬದಲಾಗಿ ಅತಿ ದೊಡ್ಡ ವಿಜಯದ ನಗೆ ಇತ್ತು. ಆದರೆ ತಕ್ಷಣವೇ ಅವಳು ತನ್ನ ಅಸಲಿ ನಾಟಕವನ್ನು ಶುರು ಮಾಡಿದಳು. ಕೆನ್ನೆಯನ್ನು ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಾ, ನನ್ನ ಹೊಡೆಯಿರಿ ಸರ್, ಸಾಯಿಸ್ಬಿಡಿ, ಆದರೆ ಸತ್ಯ ಕೇಳಿ, ಆ ಧನ್ಯಾ ಎಷ್ಟು ಕ್ರೂರಿ ಅಂತ ನಿಮಗೆ ಗೊತ್ತಾ? ಅವಳು ನಮ್ಮ ಅಪ್ಪನ 2ನೇ ಹೆಂಡತಿಯ ಮಗಳು. ಈ ಮನೆಯಲ್ಲಿ ನಮಗಿಂತ ಅವರದ್ದೇ ದರ್ಬಾರು. ಅವಳು ನನ್ನ ಅಮ್ಮನನ್ನ ಮತ್ತು ನನ್ನನ್ನು ಮನೆಯಿಂದ ಹೊರ ಹಾಕ್ತೀನಿ, ಇಲ್ಲ ನನ್ನ ಮಾತು ಕೇಳಿಲ್ಲ ಅಂದರೆ ಸಾಯಿಸ್ತೀನಿ ಅಂತ ಬೆದರಿಸಿದ್ದಕ್ಕೆ ಅಮ್ಮನ ಪ್ರಾಣ ಉಳಿಸಿಕೊಳ್ಳೋಕೆ
ನಾನು ಇಲ್ಲಿಗೆ ಬಂದೆ ಎಂದು ದೊಡ್ಡ ಸುಳ್ಳನ್ನು ಅತ್ಯಂತ ಭಾವುಕಳಾಗಿ ಹೇಳಿದಳು. ತ್ರಿಲೋಕ್ ಕೂಡ ಅವಳ ಮಾತನ್ನು ನಂಬಿ, ನಾನು ಎಂತಹ ಹುಡುಗಿನ ಇಷ್ಟಪಟ್ಟೆ ಅಂತ ನೊಂದು, ಧನ್ಯ ನಿನಗೆ ಮುಂದೆ ಇದೆ ಮಾರಿ ಹಬ್ಬ ಅಂತ ಅಂದುಕೊಂಡು ಸಾರಿ ಮಿಸ್ ಅಂದಾಗ ಅವಳು ಶ್ರೇಯಾ ಅಂದಳು. ಸರಿ, ಹೀಗೇನು ಮಾಡೋಣ ಅಂತೀರಾ ಶ್ರೇಯಾ? ಈ ಮದುವೆ ಆಗಿಲ್ಲ ಅಂದ್ಕೊಂಡು ನೀವು ಇಲ್ಲಿಂದ ಹೋಗ್ಬಿಡಿ ಅಂತ ತ್ರಿಲೋಕ್ ಅಲ್ಲಿಂದ ಹೋಗಲು ನೋಡಿದಾಗ ಗಾಯತ್ರಿ ಓಡಿ ಬಂದು ಅವನ ಕಾಲು ಹಿಡಿದು, ನೀವು ಹಿಂಗೆ ಹೇಳಿದ್ರೆ ಹೆಂಗೆ ಅಳಿಯಂದ್ರೆ? ನಾನು ನನ್ನ ಮಗಳನ್ನ ಕೆರೆನೋ ಬಾವಿನೋ ನೋಡ್ಕೊಳ್ಬೇಕು. ನನ್ನ ಗಂಡನಿಗೆ ಈ ವಿಷಯ ಗೊತ್ತಾದರೆ ನಮ್ಮ ಚರ್ಮ ಸುಲಿದು ಬಿಡುತ್ತಾನೆ. ದಯವಿಟ್ಟು ನಮ್ಮನ್ನ ಅನಾಥ ಮಾಡಬೇಡಿ ಎಂದು ಗೋಗರಿದಳು. ತ್ರಿಲೋಕ್ ಧರ್ಮ ಸಂಕಟಕ್ಕೆ ಸಿಲುಕಿದನು. ಅವನ ತಾಯಿ ಸಾವಿತ್ರಿ ಯಾವಾಗಲೂ ಹೇಳುತ್ತಿದ್ದರು, ಹೆಣ್ಣು ಮಕ್ಕಳ ಕಣ್ಣೀರು ಹಾಕಿಸಬೇಡ ಮಗ್ನೆ, ಅದು ನಮ್ಮ ವಂಶಕ್ಕೆ ಒಳ್ಳೆಯದಲ್ಲ ಎಂದು. ತ್ರಿಲೋಕ್ ಹಲ್ಲು ಕಡಿಯುತ್ತಾ, ಆ ಧನ್ಯ ಇಷ್ಟೊಂದು ಕೆಟ್ಟವಳ? ನಾನೇನು ಕಮ್ಮಿ ಇದ್ದೆ ಅಂತ ನನ್ನನ್ನ ಯಾಮಾರಿಸಿ ಇವಳನ್ನ ಕಳಿಸಿದಳು. ಧನ್ಯ ನಿನಗೆ ಮುಂದೆ ಇದೆ ಮಾರಿ ಹಬ್ಬ ಎಂದು ಅಬ್ಬರಿಸಿದನು. ಶ್ರೇಯ ಮನದಲ್ಲೇ ನಕ್ಕು, ನಿನಗೆ ಎಲ್ಲ ಜಾಸ್ತಿನೇ ಆಗಿದೆ ಅಂತ ನಾನು ನಿನ್ನನ್ನ ಮದುವೆ ಆಗಿದ್ದು ಅಂದುಕೊಂಡು ಅಮಾಯಕಿ ತರ ಮುಖ ಮಾಡಿದಳು. ದೇವಸ್ಥಾನದ ಗಡಿಬಿಡಿಯ ಮದುವೆಯ ನಂತರ ತ್ರಿಲೋಕ್ ಮುಖದ ಮೇಲೆ ಮುಸುಕು ಹಾಕಿದ್ದ ಶ್ರೇಯ ಮತ್ತು ಅವಳ ತಾಯಿ ಗಾಯತ್ರಿಯನ್ನು ಕರೆದುಕೊಂಡು ಅಗ್ನಿ ನಿವಾಸದ ಬೃಹತ್ ಗೇಟ್ ಒಳಗೆ ಬಂದನು. ಕಾರು ಬಂದು ನಿಂತ ಶಬ್ದ ಕೇಳಿ ಮನೆಯವರೆಲ್ಲ ಹೊರಗೆ ಬಂದರು. ತ್ರಿಲೋಕ್ ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಮನೆಯ ಬಾಗಿಲ ಮುಂದೆ ನಿಂತ ತ್ರಿಲೋಕ್ ಅವತಾರ ನೋಡಿ ಸಾವಿತ್ರಿ ಅವರಿಗೆ ಅತಿ ದೊಡ್ಡ ಆಘಾತವಾಯಿತು. ಮಗ ಲಂಡನ್ನಿಂದ ಬಂದು ಕೆಲವೇ ದಿನಗಳಾಗಿತ್ತು. ಇನ್ನು ಮನೆಯ ಪರಿಸ್ಥಿತಿಯೇ ಅವನಿಗೆ ಸರಿಯಾಗಿ ಅರ್ಥವಾಗಿರಲಿಲ್ಲ. ಅಷ್ಟರಲ್ಲಿ ಇವನು ಒಬ್ಬ ಹುಡುಗಿಯ ಜೊತೆ ಅವಳ ಕೊರಳಿಗೆ ತಾಳಿ ಕಟ್ಟಿ ಮನೆಗೆ ಬಂದಿರುವುದನ್ನು ಕೊಂಡು ಸಾವಿತ್ರಿ ಅವರ ಕೈಯಲ್ಲಿದ್ದ ಪೂಜಾ ಸಾಮಗ್ರಿಗಳು ಕೆಳಗೆ ಬಿದ್ದವು. ಸಾವಿತ್ರಿ, ತ್ರಿಲೋಕ್, ಇದೇನಿದು ಅವತಾರ? ಯಾರು ಅವಳು? ಮದುವೆ ಅಂದ್ರೆ ಏನು ಆಟ ಅನ್ಕೊಂಡಿದ್ಯಾ? ನಮಗೆ ಯಾರಿಗೂ ತಿಳಿಸದೆ ಈ ರೀತಿ ದಿಢೀರಂತ ಮದುವೆ ಮಾಡಿಕೊಂಡು ಬರೋದಕ್ಕೆ ನಿನಗೆ ಎಷ್ಟು ಧೈರ್ಯ ಎಂದು ಗುಡುಗಿದರು. ಅವರಿಗೆ ಆರತಿ ಎತ್ತುವ ಸಂಭ್ರಮವಿರಲಿಲ್ಲ, ಬದಲಾಗಿ ಮಗನ ಈ ಅವಿವೇಕದ ನಿರ್ಧಾರ ಕಂಡು ಎದೆ ನಡುಗುತ್ತಿತ್ತು. ಶ್ರೇಯಾ ಮುಖದ ಮೇಲೆ ಸುಳ್ಳು ಅಳು ಹೊತ್ತು ನಿಂತಿದ್ದಳು. ಅವಳ ಹಿಂದೆ ಗಾಯತ್ರಿ ನಟಿಸುತ್ತಾ ಕಣ್ಣೀರು ಹಾಕುತ್ತಾ ನಿಂತಿದ್ದಳು. ಮೆಟ್ಟಿಲುಗಳ ಮೇಲೆ ನಿಂತಿದ್ದ ಸಮರ್ಥ್ ಮತ್ತು ಅದಿತಿ ಈ ದೃಶ್ಯ ನೋಡಿ ದಿಗ್ಭ್ರಮೆಗೊಂಡರು. ಸಮರ್ಥ್ಗೆ ತ್ರಿಲೋಕ್ ಇಷ್ಟು ಬೇಗ ಇಂತಹ ನಿರ್ಧಾರ ತಗೊಂತಾನೆ ಅಂತ ಅನಿಸಿರ್ಲಿಲ್ಲ. ಇನ್ನು ಅದಿತಿಯ ಕಥೆಯೇ ಬೇರೆ. ಅವಳು ಶ್ರೇಯಾಳನ್ನು ನೋಡಿದ ತಕ್ಷಣ ಗುರುತಿಸಿದಳು. ಅದಿತಿ ಮನದಲ್ಲೇ, ಅರೆ, ಇವಳು ನಮ್ಮ ಕಾಲೇಜಿನ ಶ್ರೇಯಾ ಅಲ್ವಾ? ಇವಳು ತ್ರಿಲೋಕ್ ಅಣ್ಣನಿಗೆ ಹೇಗೆ ಪರಿಚಯ? ಇವಳನ್ನ ಯಾಕೆ ಅಣ್ಣ ಮದುವೆಯಾಗಿ ಬಂದಿದ್ದಾನೆ ಎಂದು ಆಶ್ಚರ್ಯಪಟ್ಟಳು. ಆದರೆ ಮನೆಯಲ್ಲಿ ದೊಡ್ಡಮ್ಮ ಸಾವಿತ್ರಿ ಅಷ್ಟೊಂದು ಸಿಟ್ಟಿನಲ್ಲಿರುವುದನ್ನು ಕಂಡು ಅವಳು ಏನು ಮಾತನಾಡದೆ ಮೌನವಾಗಿ ನಿಂತಳು. ಸಮರ್ಥ್ ತ್ರಿಲೋಕ್ ಹತ್ತಿರ ಬಂದು, ತ್ರಿಲೋಕ್, ಇದು ಅತಿ ಆಯ್ತು. ಅಣ್ಣ ಮೀಟಿಂಗ್ ಮುಗಿಸಿಕೊಂಡು ವಾಪಸ್ ಬರೋದ್ರಲ್ಲಿದ್ದಾನೆ. ಅವನಿಗೆ ನೀನು ಏನು ಉತ್ತರ ಕೊಡ್ತೀಯಾ? ಈ ಹುಡುಗಿ ಯಾರು ಅಂತಲಾದರೂ ಹೇಳು ಎಂದು ಗಾಬರಿಯಾಗಿ ಕೇಳಿದನು. ತ್ರಿಲೋಕ್ ಅವಮಾನ ಮತ್ತು ಸಿಟ್ಟಿನಿಂದ ಕುದಿಯುತ್ತಿದ್ದನು. ತಾನು ಧನ್ಯಾಳನ್ನು ಇಷ್ಟಪಟ್ಟು ಈಗ ಶ್ರೇಯಾಳ ಕೊರಳಿಗೆ ತಾಳಿ ಕಟ್ಟಿದಂತಾಗಿದೆ. ಅವನಿಗೆ ಅತೀವ ನೋವಿತ್ತು. ಆದರೆ ಶ್ರೇಯಾ ಮತ್ತು ಗಾಯತ್ರಿ ಆಡಿದ ಆ ಸುಳ್ಳು ನಾಟಕವನ್ನು ಅವನು ಸತ್ಯವೆಂದೇ ನಂಬಿದ್ದನು. ತ್ರಿಲೋಕ್, ಅಮ್ಮ, ಇವಳು ಶ್ರೇಯಾ, ಇವಳನ್ನ ಮದುವೆ ಮಾಡಿಕೊಳ್ಳೋ ಪರಿಸ್ಥಿತಿ ಬಂತು ಅಷ್ಟೇ. ಆ ಧನ್ಯ ಅನ್ನೋ ಹುಡುಗಿ ಎಂತಹವಳು ಅಂತ ಇವರನ್ನ ಕೇಳಿ. ಅವಳು ನನ್ನನ್ನ ಯಾಮಾರಿಸಿ ಇವಳನ್ನ ಮಂಟಪಕ್ಕೆ ಕಳಿಸಿದಳು ಎಂದು ಆಕ್ರೋಶದಿಂದ ಹೇಳಿ ತನ್ನ ರೂಮಿನತ್ತ ಹೋದನು. ಗಾಯತ್ರಿ ಮತ್ತು ಶ್ರೇಯಾ ಅಗ್ನಿ ನಿವಾಸದ ಆ ವೈಭವವನ್ನು ನೋಡಿ ಕಣ್ಣರಳಿಸಿದರು. ಗಾಯತ್ರಿ, ಅಮ್ಮವರೇ ಕ್ಷಮಿಸಿ, ನಮ್ಮ ಮನೆಯ ಪರಿಸ್ಥಿತಿ ಹಾಗಿತ್ತು. ತ್ರಿಲೋಕ್ ಸಾಹೇಬ್ರು ನಮ್ಮ ಮಗಳ ಮರ್ಯಾದೆ ಉಳಿಸಿದ್ದಾರೆ ಎಂದು ಮೊಸಳೆ ಕಣ್ಣೀರು ಸುರಿಸಿದಳು. ಸಾವಿತ್ರಿ ಅವಳಿಗೆ ಇವರ ಮೇಲೆ ಕಿಂಚಿತ್ತೂ ನಂಬಿಕೆ ಇರಲಿಲ್ಲ. ಮಗನ ಜೀವನಕ್ಕೆ ಯಾವುದೋ ಗ್ರಹಣ ಹಿಡಿದಿದೆ ಎಂಬ ಅರಿವು ಅವರಿಗಾಯಿತು. ಇತ್ತ ಅದಿತಿ ಶ್ರೇಯಾಳನ್ನು ದಿಟ್ಟಿಸಿ ನೋಡುತ್ತಿದ್ದಳು. ಶ್ರೇಯಾ ಸ್ವಭಾವ ಎಂಥದ್ದು ಅಂತ ನನಗೆ ಗೊತ್ತು. ಇವಳು ಏನೋ ದೊಡ್ಡ ಕುತಂತ್ರ ಮಾಡಿದ್ದಾಳೆ ಎಂದು ಅವಳಿಗೆ ಅನುಮಾನ ಶುರುವಾಯಿತು. ದೇವಸ್ಥಾನದ ಆ ಕತ್ತಲೆ ಕೋಣೆಯಲ್ಲಿ ಧನ್ಯಾಳ ಅಳು ಮುಗಿಲು ಮುಟ್ಟುತ್ತಿತ್ತು. ಅದೃಷ್ಟವಶಾತ್ ಅಲ್ಲಿನ ಕೆಲಸದವರು ಆ ಕಡೆ ಬಂದಾಗ ಅವಳ ಚೀರಾಟ ಕೇಳಿ ಗಾಬರಿಯಿಂದ ಬಾಗಿಲು ತೆರೆದರು. ಕೆಲಸದವರು, ಯಾರಮ್ಮ ನೀನು? ಯಾಕೆ ಇಲ್ಲಿ ಕೂತಿದ್ದೀಯ? ಏನಾಯ್ತು ನಿನ್ಗೆ ಎಂದು ವಿಚಾರಿಸಲು ಬಂದರು. ಆದರೆ ಧನ್ಯ ಅವರಿಗೆ ಉತ್ತರಿಸುವ ಸ್ಥಿತಿಯಲ್ಲಿರಲಿಲ್ಲ. ತನ್ನ ಅಮ್ಮನ ಪ್ರಾಣಕ್ಕೆ ಅಪಾಯವಾಗಿದೆಯೇ ಎಂಬ ಒಂದೇ ಒಂದು ಭಯ ಅವಳನ್ನು ಸುಡುತ್ತಿತ್ತು. ಮಾಸಿದ ಬಟ್ಟೆ, ಕೆದರಿದ ಕೂದಲು ಮತ್ತು ಮದುವೆಯ ಆ ಅಸ್ತವ್ಯಸ್ತ ಅವತಾರದಲ್ಲೇ ಅವಳು ಅಲ್ಲಿಂದ ಆಸ್ಪತ್ರೆಯತ್ತ ಓಡಿದಳು. ಧನ್ಯ ಆಸ್ಪತ್ರೆಗೆ ತಲುಪಿದಾಗ ಅಲ್ಲಿನ ಜನರೆಲ್ಲ ಅವಳನ್ನು ವಿಚಿತ್ರವಾಗಿ ನೋಡುತ್ತಿದ್ದರು. ಅವಳ ಕೆದರಿದ ಕೂದಲು, ಬಾಡೋಗಿರುವ ಮುಖ ನೋಡಿ ಯಾವುದೋ ದೊಡ್ಡ ಅನಾಹುತ ನಡೆದಿದೆ ಎಂದು ಜನರು ಪಿಸುಗುಟ್ಟುತ್ತಿದ್ದರು. ಧನ್ಯ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ನೇರವಾಗಿ ತನ್ನ ತಾಯಿ ಕಲ್ಯಾಣಿ ಇದ್ದ ವಾರ್ಡ್ ಕಡೆಗೆ ಓಡಿದಳು.
ಬಾಗಿಲ ಬಳಿ ನಿಂತು ಒಳಗೆ ನೋಡಿದಾಗ ಕಲ್ಯಾಣಿಯವರು ನೆಮ್ಮದಿಯಾಗಿ ನಿದ್ರೆ ಮಾಡುತ್ತಿದ್ದರು. ಯಂತ್ರಗಳ ಶಬ್ದದ ನಡುವೆ ಅಮ್ಮ ಉಸಿರಾಡುತ್ತಿರುವುದನ್ನು ಕಂಡು ಧನ್ಯಾಳಿಗೆ ಪ್ರಾಣ ಮರಳಿ ಬಂದಂತಾಯಿತು. ಅಮ್ಮ, ನಿನಗೆ ಏನೂ ಆಗಿಲ್ಲ ಅಲ್ವಾ? ನನ್ನನ್ನು ಕ್ಷಮಿಸ್ಬಿಡು ಎಂದು ಹೊರಗೆ ನಿಂತು ಕಣ್ಣೀರು ಹಾಕಿದಳು. ಅಮ್ಮ ಸುರಕ್ಷಿತವಾಗಿದ್ದಾರೆ ಎಂದು ಖಾತ್ರಿಯಾದ ಮೇಲೆ ಅವಳು ತನ್ನ ಮನೆಯ ಕಡೆಗೆ ಹೆಜ್ಜೆ ಹಾಕಿದಳು. ಈ ಎಲ್ಲ ಮೋಸಕ್ಕೆ ಅಪ್ಪನ ಮುಂದೆ ನ್ಯಾಯ ಕೇಳಲೇಬೇಕು ಎಂದು ಅವಳು ನಿರ್ಧರಿಸಿದ್ದಳು. ಧನ್ಯ ಮನೆಗೆ ತಲುಪಿದಾಗ ಅಲ್ಲಿ ರಮೇಶ್ ಅವರು ಆಗಲೇ ಬಂದಿದ್ರು. ಮನೆಯ ಬಾಗಿಲು ತೆರೆದಿತ್ತು, ಆದರೆ ಯಾರೂ ಇರಲಿಲ್ಲ. ಮನೆಯಲ್ಲಿನ ಸಾಮಾನುಗಳೆಲ್ಲ ಅಸ್ತವ್ಯಸ್ತವಾಗಿರುವುದನ್ನು ಕಂಡು ಅವರು ಗಾಬರಿಯಾಗಿದ್ದರು. ಅಷ್ಟರಲ್ಲಿ ಧನ್ಯ ಮದುವೆಯ ಹರಿದ ಬಟ್ಟೆಯಲ್ಲಿ ಹಾಗೆ ಅವಳ ಕೈ ಮೇಲೆ ಮುಖದ ಮೇಲೆ ಬಿದ್ದಿದ್ದ ಮಾರ್ಕ್ ಒತ್ತುಕೊಂಡು ಒಳಗೆ ಬಂದದ್ದನ್ನು ನೋಡಿ ರಮೇಶ್ ಬೆಚ್ಚಿ ಬಿದ್ದರು. ರಮೇಶ್, ಧನ್ಯ, ಇದೇನಮ್ಮ ಇದು? ನಿನ್ನ ಸ್ಥಿತಿ ಯಾಕೆ ಹೀಗಿದೆ? ಅಮ್ಮ ಆಸ್ಪತ್ರೆಯಲ್ಲಿದ್ದಾಳೆ. ಮನೆಯಲ್ಲಿ ಈ ಗಾಯತ್ರಿಯಲ್ಲಿ ಹೋದ್ಲು? ಶ್ರೇಯ ಎಲ್ಲಿ? ಏನಾಯ್ತು ಅಂತ ಬಾಯ್ ಬಿಡು ಮಗಳೇ ಎಂದು ಕಿರುಚಿದರು. ಧನ್ಯ ಅಪ್ಪನ ಕಾಲು ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾ ಗಾಯತ್ರಿ ಮತ್ತು ಶ್ರೇಯ ಮಾಡಿದ ಆ ಕಪಟ ಮದುವೆಯ ನಾಟಕ, ಅಮ್ಮನ ಪ್ರಾಣಕ್ಕೆ ನೀಡಿದ ಬೆದರಿಕೆ, ತನ್ನನ್ನು ಕತ್ತಲೆ ಕೋಣೆಯಲ್ಲಿ ಕೂಡಿ ಹಾಕಿದ್ದು ಎಲ್ಲವನ್ನು ವಿವರವಾಗಿ ಹೇಳಿದಳು. ರಮೇಶ್ ಅವರ ಕಣ್ಣುಗಳಲ್ಲಿ ರಕ್ತ ಇಳಿದಂತಾಯಿತು. ಮಗಳ ಮೇಲಿನ ಈ ಕ್ರೌರ್ಯ ಕಂಡು ಅವರ ಕೈಗಳು ನಡುಗಿದವು. ನನ್ನ ಮಗಳ ಜೀವನದ ಜೊತೆ ಆಟವಾಡ್ತಾರ ಆ ತಾಯಿ ಮಗಳು? ಬರ್ಲಿ ಆ ಗಾಯತ್ರಿ ಮನೆಗೆ, ಇವತ್ತು ಅವಳ ಕತೆ ಮುಗಿಸ್ತೀನಿ ಎಂದು ಗುಡುಗಿದರು. ರಮೇಶ್ ಧನ್ಯಾಳಿಗೆ ಧೈರ್ಯ ಹೇಳಿ, ನೀನು ಹೋಗಿ ಫ್ರೆಶ್ ಆಗು ಮಗಳೇ, ಅಪ್ಪ ಇದ್ದೀನಿ, ಹೆದರ್ಬೇಡ ಎಂದು ಅವಳನ್ನು ಒಳಕ್ಕೆ ಕಳಿಸಿ ತಾವೇ ಮನೆಯ ಹೊಸ್ತಿಲಲ್ಲಿ ಕುಳಿತು ಗಾಯತ್ರಿಯ ಬರುವಿಕೆಗಾಗಿ ಸಿಂಹದಂತೆ ಕಾಯುತ್ತಿದ್ದರು. ಇತ್ತ ಅಗ್ನಿನಿವಾಸದಲ್ಲಿ ತ್ರಿಲೋಕ್ ಮದುವೆಯಾಗಿ ಬಂದಿದ್ದ ಶ್ರೇಯ ಮತ್ತು ಗಾಯತ್ರಿಯನ್ನು ನೋಡಿ ಸಾವಿತ್ರಿ ಅವರಿಗೆ ಅತೀವ ನೋವಾಗಿತ್ತು. ಆದರೂ ಮನೆ ಮರ್ಯಾದೆ ಹಾದಿಪಾಲಾಗಬಾರ್ದು ಎಂಬ ಒಂದೇ ಕಾರಣಕ್ಕೆ ಅವರು ಮನಸ್ಸಿನಲ್ಲಿದ್ದರೂ ಅವರನ್ನು ಮನೆ ಒಳಗೆ ಬಿಟ್ಟುಕೊಂಡ್ರು. ಸಾವಿತ್ರಿ, ತ್ರಿಲೋಕ್ ಏನು ಮಾಡಿದ್ದಾನೋ ಗೊತ್ತಿಲ್ಲ, ಆದರೆ ಆ ಹುಡುಗಿ ಮತ್ತು ಅವಳ ತಾಯಿ ಕಣ್ಣಲ್ಲಿ ಸಂಚು ಕಾಣುತ್ತಿದೆ. ನನ್ನ ಮಗನ ಜೀವನಕ್ಕೆ ಇವರು ಕುತ್ತು ತರುವುದು ಗ್ಯಾರಂಟಿ. ಅದ್ವೈತ್ ಬರಲಿ, ಅವನು ಬಂದ ಮೇಲೆ ಈ ಅಗ್ನಿವಂಶದ ತೀರ್ಪು ಹೊರಬೀಳಬೇಕು ಎಂದು ನಿರ್ಧರಿಸಿದರು. ಅದಿತಿ ಶ್ರೇಯಾಳನ್ನು ದೂರದಿಂದಲೇ ಅಸಹ್ಯದಿಂದ ನೋಡುತ್ತಿದ್ದಳು. ಶ್ರೇಯ ಅಗ್ನಿನಿವಾಸದ ರಾಜ ವೈಭೋಗವನ್ನು ನೋಡಿ ಮನದಲ್ಲೇ ಸಂಭ್ರಮಿಸುತ್ತಿದ್ದಳು. ನನ್ನ ಪ್ಲಾನ್ ವರ್ಕ್ ಆಯಿತು, ಇನ್ಮೇಲೆ ಈ ಮನೆಯ ಆಸ್ತಿ ನನ್ನದು ಎಂದು ಬೀಗುತ್ತಿದ್ದಳು. ಅಗ್ನಿವಂಶದ ಆ ಭವ್ಯವಾದ ಆಚಾರದಲ್ಲಿ ಮೌನ ಆವರಿಸಿತ್ತು. ತ್ರಿಲೋಕ್ ಸೋಫಾದ ಮೇಲೆ ತಲೆ ತಗ್ಗಿಸಿ ಕುಳಿತಿದ್ದರೆ ಶ್ರೇಯ ಮತ್ತು ಗಾಯತ್ರಿ ಮನೆಯ ವೈಭೋಗವನ್ನು ನೋಡಿ ಮನದಲ್ಲೇ ಸಂಭ್ರಮಿಸುತ್ತಿದ್ದರು. ಅಷ್ಟರಲ್ಲಿ ಹೊರಗೆ ಆ ಪರಿಚಿತ ಕಾರಿನ ಶಬ್ದ ಕೇಳಿಸಿತು. ಅಗ್ನಿವಂಶದ ಅಧಿಪತಿ ಅದ್ವೈತ್ ಮರಳಿದ್ದನು. ಅದ್ವೈತ್ ಒಳಗೆ ಬರುತ್ತಿದ್ದಂತೆಯೇ ಮನೆಯ ವಾತಾವರಣವೇ ಬದಲಾಯಿತು. ಅವನ ಕಣ್ಣುಗಳು ಮೊದಲು ಬಿದ್ದಿದ್ದು ತ್ರಿಲೋಕ್ನ ಪಕ್ಕದಲ್ಲಿ ನವವಧುವಿನಂತೆ ಕುಳಿತಿದ್ದ ಶ್ರೇಯಾಳ ಮೇಲೆ. ಅದ್ವೈತ್ನ ಮುಖದಲ್ಲಿ ಯಾವುದೇ ಭಾವನೆಗಳಿರಲಿಲ್ಲ, ಆದರೆ ಅವನ ಕಣ್ಣುಗಳಲ್ಲಿ ತೀಕ್ಷ್ಣತೆ ಶ್ರೇಯಾಳನ್ನು ನಡುಗಿಸಿತು. ತ್ರಿಲೋಕ್ ಅಣ್ಣನನ್ನು ನೋಡಿ ಎದ್ದು ನಿಂತನು. ಅವನ ಕಣ್ಣಲ್ಲಿ ಅಪರಾಧಿ ಪ್ರಜ್ಞೆ ಇತ್ತು. ಅಣ್ಣ, ನಾನು ಮದುವೆಯಾಗಿದ್ದೀನಿ, ಇವಳು ಶ್ರೇಯ ಎಂದು ತಡಬಡಾಯಿಸುತ್ತಾ ಹೇಳಿದನು. ಸಾವಿತ್ರಿ ಅವರು ಮತ್ತು ಅದಿತಿ ಏನೋ ಹೇಳಲು ಬಂದರು, ಆದರೆ ಅದ್ವೈತ್ ಕೈ ಎತ್ತಿ ಅವರನ್ನು ತಡೆದನು. ಅವನು ತ್ರಿಲೋಕ್ನ ಸಿಟ್ಟು ಮತ್ತು ಆವೇಶದ ಸ್ವಭಾವವನ್ನು ಚೆನ್ನಾಗಿ ಬಲ್ಲವನಾಗಿದ್ದನು. ಈ ಸಮಯದಲ್ಲಿ ತಮ್ಮನನ್ನು ಬೈದರೆ ಪರಿಸ್ಥಿತಿ ಹದಗೆಡುತ್ತದೆ ಎಂದು ತಿಳಿದು ಅವನು ತ್ರಿಲೋಕ್ ಬಗ್ಗೆ ಏನೂ ಮಾತನಾಡಲಿಲ್ಲ. ಆದರೆ ಅವನು ಶ್ರೇಯಾಳ ಹತ್ತಿರ ಬಂದು ನಿಂತಾಗ ಇಡೀ ರೂಮ್ನ ಉಷ್ಣತೆ ಕಡಿಮೆಯಾದಂತಾಯಿತು. ಅದ್ವೈತ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ತಣ್ಣನೆಯ ಧ್ವನಿಯಲ್ಲಿ ಹೇಳಿದನು, ಮಿಸ್ ಶ್ರೇಯಾ, ಸಾರಿ ಮಿಸ್ಸಸ್ ಶ್ರೇಯಾ, ತ್ರಿಲೋಕ್ ಅಗ್ನಿವಂಶ ಸ್ವಲ್ಪ ನಿಮ್ಮ ಹತ್ತಿರ ಮಾತಾಡಬೇಕು, ಸೈಡ್ಗೆ ಬರ್ತೀರಾ ಅಂತ ಹೇಳಿದಾಗ ತ್ರಿಲೋಕ್ ಶ್ರೇಯಾ ನೋಡಿ ಕಣ್ಣಿನಲ್ಲೇ ಹೋಗು ಅಂತ ಸನ್ನೆ ಮಾಡಿದನು. ಶ್ರೇಯಾ ನಡುಗುತ್ತಾ ಹೋದಳು. ಅದ್ವೈತ್ ತಣ್ಣಗೆ ಮಾತು ಶುರು ಮಾಡಿದನು. ಶ್ರೇಯಾ, ಅಗ್ನಿವಂಶದ ಹೊಸ್ತಿಲು ತುಳಿಯೋದು ಸುಲಭ, ಆದರೆ ಇಲ್ಲಿ ಬದುಕೋದು ಅಷ್ಟು ಸುಲಭವಲ್ಲ. ನೀನು ಯಾವ ಹಠದಿಂದ ಅಥವಾ ಯಾವ ಕುತಂತ್ರದಿಂದ ಈ ಮನೆಗೆ ಬಂದಿದ್ದೀಯೋ ಅದು ನನಗೆ ಚೆನ್ನಾಗಿ ಗೊತ್ತು. ತ್ರಿಲೋಕ್ ನನ್ನ ತಮ್ಮ, ಅವನ ಮುಗ್ಧತೆಯನ್ನು ನೀನು ಆಯುಧ ಮಾಡಿಕೊಂಡಿರ್ಬೋದು, ಆದರೆ ನೆನ್ಪಿಟ್ಕೋ, ಈ ಮನೆಯ ಪ್ರತಿ ಅಣುವು ನನ್ನ ಅಪ್ಪಣೆ ಇಲ್ಲದೆ ಅಲುಗಾಡೋಲ್ಲ. ನೀನು ಇಲ್ಲಿ ಸೊಸೆಯಾಗಿ ಬಂದಿಲ್ಲ, ನನ್ನ ಕಣ್ಗಾವಲಿನಲ್ಲಿರೋ ಒಬ್ಬ ಕೈದಿಯಾಗಿ ಬಂದಿದ್ದೀಯಾ. ನಿನ್ನ ಆಟಗಳು ಈ ಕ್ಷಣವೇ ಮುಕ್ತಾಯ. ಈ ಮಾತು ಕೇಳಿ ಶ್ರೇಯಾಳ ಮುಖ ಬೆಳ್ಳಗಾಯಿತು. ಅವಳು ಅಂದುಕೊಂಡಂತೆ ಅದ್ವೈತ್ ಮೌನವಾಗಿರಲಿಲ್ಲ. ಮನೆಯವರೆಲ್ಲರೂ ಅವನು ಏನೋ ಮಾತನಾಡಿದನೋ ಅನ್ನೋ ಕುತೂಹಲ ಅಲ್ಲಿ ಇದ್ದರೆ ಅದ್ವೈತ್ ನಗುತ್ತಾ ಬಂದು, ಏನಿಲ್ಲ, ಅವರ ಬಗ್ಗೆ ವಿಚಾರಿಸುತ್ತಿದ್ದೆ ಅಷ್ಟೇ. ದೊಡ್ಡಮ್ಮ, ನನಗೆ ಈ ಮದುವೆ ಒಪ್ಪಿಗೆ ಇದೆ. ಮನೆ ಸೊಸೆ ಕೈಯಲ್ಲಿ ದೀಪ ಬೆಳಗಿಸಿ
ಮನೆಯಲ್ಲಿ ಹಬ್ಬದ ಅಡುಗೆ ಮಾಡಿಸಿ ಅವರ ಕೈಯಲ್ಲಿ ಅಂತ ಅವಳ ಕಡೆ ಒಂದು ಕನ್ನಿಂಗ್ ಸ್ಟೈಲ್ ಕೊಟ್ಟು ತನ್ನ ರೂಮ್ಗೆ ಹೋದ. ತ್ರಿಲೋಕ್ ಅಣ್ಣ ಮದುವೆ ಒಪ್ಪಿದ್ದು ಸಮಾಧಾನ ಆದರೂ ಧನ್ಯ ತನಗೆ ಸಿಗ್ಲಿಲ್ಲ ಅಂತ ಅವಳ ಮೇಲೆ ದ್ವೇಷ ಜಾಸ್ತಿ ಆಯಿತು. ಆದಿತ್ಯ ಅದ್ವೈತ್ನ ನಡವಳಿಕೆ ಕಂಡು ಬೇಸರದಿಂದ ರೂಮ್ಗೆ ಹೋದಳು. ಸಮರ್ಥ್ ತ್ರಿಲೋಕ್ ಕೂಡ ತನ್ನ ರೂಮ್ಗೆ ಹೋದರು. ಸಾವಿತ್ರಿ ಅವರು ಮಾತ್ರ ಅಲ್ಲೇ ಶ್ರೇಯಾ ಜೊತೆ ಮಾತಿಗಿಳಿದರು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.